ತಾಲೂಕು ಆವಣಿ ಹೋಬಳಿ ದೇವರಾಯ ಸಮುದ್ರ ಮತ್ತು ಕಮ್ಮದಟ್ಟಿ ಕಾನೂರು ಕಂದಾಯ ವೃತ್ತಕ್ಕೆ ಸೇರುವಂತಹ ಈ ಒಂದು ರಾಷ್ಟ್ರೀಯ ಹೆದ್ದಾರಿ 75 ಲ್ಯಾಂಕೋ ಪಕ್ಕದಲ್ಲಿರುವಂತಹ ಸುಮಾರು ಒಂದು 10 ರಿಂದ 15 ಎಕರೆ ಇರ್ಬೋದು. ಇದು ಕಲ್ಲು ಬಂಡೆ. ಆದರೆ ಕಂದಾಯ ಅಧಿಕಾರಿಗಳು ಕೇಳಿದರೆ ಯಾರೋ ಬೆಂಗಳೂರು ಮೂಲದ ಲಲ್ಲೀಶ್ ರೆಡ್ಡಿ ಅಂದರೆ ಲಾಲ್ನಾಥ್ ರೆಡ್ಡಿ ಅಂತೇಳೋ ವ್ಯಕ್ತಿಗೆ ಮಂಜೂರು ಆಗಿದೆ ಅಂತೆ. ಕಲ್ಲು ಬಂಡೆ ಮಂಜೂರಾಗಿ ಅದನ್ನು DC ಕನ್ವರ್ಷನ್ನು ಭೂಪರಿವರ್ತನೆಯೂ ಮಾಡಿ ಇವಾಗ ಕಲ್ಲು ಬಂಡೆಗಳು ಹೊಡಿತಾ ಇದ್ದಾನೆ. ಅಲ್ಲ, ಕಲ್ಲು ಬಂಡೆಗಳೇ ಮಂಜೂರಾಗಿ DC ಕನ್ವರ್ಷನ್ ಆಗ್ತದೆ ಅಂತ ಹೇಳಿದ್ರೆ ಇನ್ನು ಸಾಮಾನ್ಯ ಜಮೀನು ಉಳಿತದ? ಇಲ್ಲ, ಬಡವ್ರಿಗೊಂದು ನ್ಯಾಯ, ಭೂಗಳ್ಳರಿಗೆ ಒಂದು ನ್ಯಾಯ. ನಾವು ಕೇಳ್ತಾಯಿದ್ದು ಪದೇ ರೈತರಿಂದ ಒಂದು ಪ್ರಶ್ನೆ ಮಾಡ್ತಾ ಇದ್ದೀವಿ. ಬೆಂಗಳೂರು ಮೂಲದ ಭೂಗಳ್ಳರಿಗೆ 100 ಎಕರೆ ಸರ್ಕಾರಿ ಗೋಮಾಳ ಗುಂಡುತೋಪು ಯಾವ ರೀತಿ ಮಂಜೂರಾಗ್ತದೆ? ಅವರು ಸ್ಥಳೀಯರ? ನಾವು ಕೇಳಿದ್ರೆ ಕೋಲಾರ ಜಿಲ್ಲೆಯವರು ಅಲ್ಲ, ಮುಳಬಾಗಿಲು ತಾಲೂಕವ್ರಲ್ಲ, ಈ ಜಮೀನು ಪಕ್ಕದಲ್ಲಿರೋ ಗ್ರಾಮೀಣ ಪ್ರದೇಶದವರು ಅಲ್ಲ. ಯಾರೋ ಬೆಂಗಳೂರಿಂದ ಬರ್ತಾನೆ, ಯಾರೋ ನಮ್ಮ ಸ್ಥಳೀಯರು ಚಲಪತಿಯವ್ರು ಹೇಳ್ದಕಟ್ಟ 2 ಎಕರೆ ಖರೀದಿ ಮಾಡ್ತಾರೆ, ಪಕ್ಕದ 4 ಎಕರೆ ಹಾಕ್ಕೊತಾರೆ. ಆದರೆ ಯಾರೂ ಕೇಳಲ್ಲ. ಆದರೆ ಕೆಲವು ಕಂದಾಯ ಅಧಿಕಾರಿಗಳಿದ್ದಾರೆ, ಆ ಅಧಿಕಾರಿ ಹೆಸರು ಹೇಳೋದು ಬೇಡ, ಯಾಕಂದರೆ ನಾನೇ ರಾಜ, ನಾನೇ ಮಂತ್ರಿ, ನಾನೇ ಎಲ್ಲ. ಅವರು ಗ್ರಾಮೀಣ ಸೇವೆ ಮಾಡ್ತಾಯಿಲ್ಲ ಕಂದಾಯ ಅಧಿಕಾರಿಯಾಗಿ. ಬರೀ ಬೆಂಗಳೂರು ಮೂಲದ ಯಾವ ಇಡೀ ಕರ್ನಾಟಕ, ಆಂಧ್ರ, ತಮಿಳ್ನಾಡಿಂದ ಯಾರೇ ಬರಲಿ, ನನಗೆ ಭೂಮಿ ಬೇಕಂದರೆ ಆ ಭೂಮಿ 0 to 0 ಅನ್ನೋ ಒಂದು ಕೋಡ್ ಐತೆ. ಯಾಕಂದರೆ ಯಾರಿಗೂ ಮಂಜೂರಾಗದೇ ಇರ್ತದೆ, ಅದು ಯಾರಿಗೂ ಇಲ್ಲದ್ರೆ ಗೌಪ್ಯವಾಗಿರ್ತದೆ. ಆ ಗೌಪ್ಯವಾಗಿರೋ ಜಮೀನನ್ನು ಹುಡುಕ್ಬಿಡೋದು, ಅವ್ರು ಮಂಜೂರು ಮಾಡ್ಬಿಡೋದು, ನಕಲಿ ದಾಖಲೆ ಸೃಷ್ಟಿ ಮಾಡೋದು. ಕೇಳಿದ್ರೆ ನನ್ನ ಯಾರು ಮುಟ್ಟಲ್ಲ ಅಂತ ಹೇಳ್ತಾರೆ. ಅವ್ರ ಹೆಸರು ಹೇಳೋದು ನಮ್ಗೆ ಬೇಕಾಗಿಲ್ಲ. ನಾವು ಕೇಳ್ದಾರಂದರೆ ಇಲ್ಲಿನ ತಹಶೀಲ್ದಾರವ್ರಿಗೆ ಮತ್ತು ಈ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರವನ್ನು ನಾನು ಮಾಡಬೇಕು, ಅಭಿವೃದ್ಧಿ ಏನಾದ್ರು ಮಾಡಬೇಕು ಅಂತೇಳಿ ಈಗ ಅಂಬೇಡ್ಕರ್ ಭವನಕ್ಕೆ ಕೊಟ್ಟಿದ್ದಾರೆ, ಯಾವುದೋ ಜ್ಯೂಸ್ ಫ್ಯಾಕ್ಟ್ರಿಗೆ ಕೊಟ್ಟಿದ್ದಾರೆ. ಅದೇ ರೀತಿ ಈ ಬೆಂಗಳೂರು ಮೂಲದ ಲಲ್ಲೀಶ್ ರೆಡ್ಡಿ, ಲಾಲ್ನಾಥ್ ರೆಡ್ಡಿ ಅವರು 4 ಎಕರೆ ಅವರ ತಾಯಿ ಹೆಸರಿಗೆ 2 ಎಕರೆ ಹಾಕ್ಕೊಂಡಿದ್ದಾರಂತೆ. ಏನು ಇಲ್ಲಿ ಕಲ್ಲು ಬಂಡೆಗಳು ನೋಡಿ ಎಲ್ಲ ಹೊಡಿತಾರೆ. ಇಲ್ಲೇ ನಾವು ಸುತ್ತಮುತ್ತ ಇಲ್ಲೇ ಇದ್ದೀವಿ, ಎಲ್ಲ ಹೊಡಿತಾ ಇದ್ದಾರೆ. ಈ ಕೂಡಲೇ ಅವರ ಏನು ಗ್ರ್ಯಾಂಟ್ ಆಗಿದೆ, ಇಲ್ಲಾಂದ್ರೆ ಯಾರ ಹತ್ರ ಪರ್ಚೇಸ್ ಮಾಡಿದಾರ ಅವರ ಸಂಪೂರ್ಣ ನೋಂದಣಿಯನ್ನು ರದ್ದು ಮಾಡಬೇಕು. ಮತ್ತು ಭೂಪರಿವರ್ತನೆ ಮಾಡುವ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಈ ಕಲ್ಲು ಬಂಡೆಗಳನ್ನು ಉಳಿಸಿ ಈ ಊರು ಸುತ್ತಮುತ್ತಲ ಗ್ರಾಮಸ್ಥರಿಗಾರು ನೀಡಲಿ, ಇಲ್ಲ ಜಾನುವಾರುಗಳಿಗೆ ನೀಡಲಿ, ಇಲ್ಲ ಯಾವುದನ್ನ ಸಮುದಾಯ ಭವನಗಾರ ನೀಡಲಿ. ನಾವು ಕೇಳೋದು ಇಷ್ಟೇ, ಸರ್ಕಾರಿ ಕಲ್ಲು ಬಂಡೆಗಳನ್ನು ಭೂಗಳ ಕಣ್ಣು ಬಿದ್ದಿತ್ತು, ಅದನ್ನು ಈ ಕೂಡಲೇ ಒತ್ತುವರಿ ತೆರವುಗೊಳಿಸಬೇಕೆಂದರೆ ರೈತ ಸಂಘದಿಂದ ತಾಲೂಕು ದಂಡಾಧಿಕಾರಿಗಳನ್ನು ಮತ್ತು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣರನ್ನು ನಾವು ಒತ್ತಾಯ ಮಾಡ್ತೀವಿ.